ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕವಿತಾ ಶಮಂತ್. ಇದು ನನ್ನ ಫಸ್ಟ್ ವೀಡಿಯೋ. ನನ್ನ ಮಗಳದ್ದು ಕ್ಲಾಸಿಕಲ್ ಡ್ಯಾನ್ಸ್ ವೀಡಿಯೋನೇ ಫಸ್ಟ್ ವೀಡಿಯೋ ಆಗಿ ಅಪ್ಲೋಡ್ ಮಾಡೋಣ ಯೂಟ್ಯೂಬ್ನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ದಿನ ನೈಟ್ ಒಳಗೆ ಕಾಸ್ಟ್ಯೂಮ್ ಕೊಟ್ಟಿದ್ರು ಮೇಡಮು, ಅದನ್ನ ವೇರ್ ಮಾಡಿ ನೋಡ್ತಿದ್ವಿ. ಸ್ವಲ್ಪ ಆಲ್ಟ್ರೇಷನ್ ಇತ್ತು, ಮಾಡ್ಕೊಂಡ್ವಿ. ಬಟ್ ನಾವು ಹೇಗೆ ವೇರ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ತಪ್ಪಾಗಿ ವೇರ್ ಮಾಡಿ ನೋಡಿದ್ವಿ. ಮಾರ್ನಿಂಗ್ 9 o'clockಗೆ ಅವಳದು ಸ್ಟೇಜ್ ಪ್ರಾಕ್ಟೀಸ್ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳಲ್ಲಿ ಹೋಗ್ತಿದ್ವಿ. ನಮಗೆ ವಾಕಬಲ್, ಏಕೆಂದರೆ ನಮ್ಮ ಮನೆ ಹತ್ತಿರ ಇರೋ ರಮ ಗೋವಿಂದದಲ್ಲಿ ಪ್ರೋಗ್ರಾಮ್ ನಡೀತಿತ್ತು. ಸೊ ನಮಗೆ ತುಂಬ ಹತ್ತಿರವಾಗಿತ್ತು. ವಾಕಬಲಲ್ಲೇ ಹೋದ್ವಿ ನಾವು. ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು ಮಕ್ಕಳುಗಳಿಗೆ. ಆ್ಯಂಕರಿಂಗು ಮತ್ತು ಸ್ಟೇಜ್ ರಿಹರ್ಸಲೆಲ್ಲ ನಡೀತಾ ಇತ್ತು. ನಾವು ನಮ್ಮ ಯುಕ್ತನ ಅಲ್ಲೇ ಬಿಟ್ಟು ಮನೆಗೆ ಬಂದ್ವಿ. ಏಕೆ ಅಂದರೆ ನಾನು ನನ್ನ ಚಿಕ್ಕ ಮಗಳು ತಿಂದಿರಲಿಲ್ಲ. ಸೊ ಹಾಗಾಗಿ ತಿಂದ್ಕೊಂಡು ಆಮೇಲೆ 12 o'clockಗೆ ಅವಳಿಗೆ ಆರ್ನಮೆಂಟ್ಸ್ ಎಲ್ಲ ತಂದು ನಾವೇ ಕಾಸ್ಟ್ಯೂಮ್ ಎಲ್ಲ ಹಾಕಿ ಹೇರ್ ಸ್ಟೈಲ್ ಎಲ್ಲ ನಾವೇ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಹೊರಟು ಮನೆಗೆ ಹೋಗಿ ಪೂಜೆ ಮಾಡಿರಲಿಲ್ಲ. ಪೂಜೆ ಬ್ಯಾಲೆನ್ಸ್ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಚಿಕ್ಕ ಮಗಳು ತಿಂದ್ಕೊಂಡ್ವಿ. ನಂತರ ಅವಳದು ಕಾಸ್ಟ್ಯೂಮ್ ಎಲ್ಲ ನಾವು ರೆಂಟಿಗೆ ತಂದಿದ್ವಿ. ಸಾರಿ, ಅದು ಅವ್ರ ಮ್ಯಾಮೇ ರೆಂಟಿಗೆ ತರಿಸಿದ್ರು, ನಾವು ಪೇ ಮಾಡಬೇಕಿತ್ತು. ಅದನ್ನ ಸ್ವಲ್ಪ ಐರನ್ ಮಾಡೋಣ ಅಂತ ಅದನ್ನೆಲ್ಲ ಸ್ವಲ್ಪ ಐರನ್ ಮಾಡಿ, ಹಾಗೆ ಅವಳ ಆರ್ನಮೆಂಟ್ಸು, ಬ್ಯಾಂಗಲ್ಸು ಮತ್ತು ಅವಳ ಜ್ಯುವೆಲರಿ ಸೆಟ್ ಎಲ್ಲ ಪ್ಯಾಕ್ ಮಾಡ್ಕೋತಿದ್ವಿ. ನನ್ನ ಚಿಕ್ಕ ಮಗಳು ಕೂಡ ನಾನು ಪ್ಯಾಕ್ ಮಾಡ್ತೀನಿಮ್ಮ ನಿನ್ನ ಜೊತೆ ಅಂತ ಹೆಲ್ಪ್ ಮಾಡ್ತಿದ್ಲು. ಆಮೇಲೆ ಅವಳಿಗೆ ಬ್ಯಾಂಗಲ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವ್ರ ಅಕ್ಕನ ಬ್ಯಾಂಗಲೆಲ್ಲ ಹಾಕಿ ನೋಡಿ, ನನಗೂ ಈ ಥರ ಕಲರ್ಸ್ ತಡೆಯೋದಲ್ವಮ್ಮ, ನನಗೂ ಬ್ಲೂ ಕಲರ್ ತುಂಬ ಇಷ್ಟ ಅಂತೆಲ್ಲ ಹೇಳ್ತಿದ್ಲು. ಸೊ ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ವಾಯ್ಸ್ ಓವರ್ ಹೇಗೆ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ನನಗೆ ಹೇಗೆ ಬರುತ್ತೋ ನಾನು ಅದು ಹಾಗೆ ಮಾಡ್ತಾಯಿದ್ದೀನಿ. ಅದಾನಂತರ ಆರ್ನಮೆಂಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಸೊ 4 o'clockಗೆ ಪ್ರೋಗ್ರಾಮ್ ಇದ್ದಿದ್ದು, ಶುರುವಾಗೋದು ಅಂತ ಹೇಳಿದರು. ಸೊ ಹಾಗಾಗಿ ನಾನು ನನ್ನ ಚಿಕ್ಕ ಮಗಳು ಕೂಡ ಜೊತೆಲಿ ಹೋದ್ವಿ. ಅಲ್ಲಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ರೆಡಿ ಆಗ್ತಿರೋ, ನೋಡೋಕೆ ಖುಷಿ ಆಗ್ತಿರೋದು. ಆಮೇಲೆ ಆ ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿತ್ತು, ನೋಡೋಕೆ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಮಕ್ಕಳುಗಳಿಗೆಲ್ಲ ಹೇರ್ ಸ್ಟೈಲು ಆಲ್ಮೋಸ್ಟ್ ಪೇರೆಂಟ್ಸೇ ಮಾಡಿದ್ದು. ನನ್ನ ಮಗಳಿಗೂ ಕೂಡ ಹೇರ್ ಸ್ಟೈಲ್ ನಾನೇ ಮಾಡಿದ್ದು. ನನ್ನ ಮಗಳದು ತುಂಬ ಲಾಂಗ್ ಹೇರ್ ಆಗಿದ್ದರಿಂದ ಅವಳು ಹೇರ್ ಸ್ಟೈಲ್ ಮಾಡೋದಕ್ಕೆ ನಾನೇ ಸರಿ ಅಂತ ನಾನೇ ಅವಳಿಗೆ ಹೇರ್ ಸ್ಟೈಲೆಲ್ಲ ಮಾಡಿದ್ದು. ಕಾಸ್ಟ್ಯೂಮ್ ಕೂಡ ನಾವೇ ವೇರ್ ಮಾಡಿದ್ವಿ. ಹಾಗಾಗಿ ಮೇಲೆ ಅವಳದು ಸೆಟ್ಟು, ಜ್ಯುವೆಲರಿ ಸೆಟ್ಟು ಎಲ್ಲ ನಾವೇ ಹಾಕಿದ್ದೇನೋ ಸೂರ್ಯ ಚಂದ್ರ ಎಲ್ಲ ಬರುತ್ತೆ, ಅದನ್ನೆಲ್ಲ ವೇರ್ ಮಾಡಿ. ಇನ್ನು ಫೇಸ್ ಮೇಕಪ್ ಒಂದಿತ್ತು, ಅದನ್ನು ಸೀನಿಯರ್ ಮಕ್ಕಳುಗಳು ಮಾಡ್ತಿದ್ರು. ಐ ಮೇಕಪ್ ತುಂಬ ಟಫ್ ಇದೆ. ಇದು ಭರತನಾಟ್ಯಮೆಲ್ಲ ಐ ಮೇಕಪ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲ ಸೀನಿಯರ್ ಮಕ್ಕಳುಗಳು ಮಾಡ್ತಿದ್ರು. ಅದೆಲ್ಲ ಮುಗಿಸಿ ನನ್ನ ಮಗಳು ಬಂದಮ್ಮ, ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡಮ್ಮ ಅಂತ ಬಂದು ನನ್ನ ಮುಂದೆ ನಿಂತ್ಕೊತಿದ್ಲು. ಓ ಮಗಳೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಹೇಳಿದೆ. ಬಟ್ ಲಿಪ್ಸ್ಟಿಕ್ ಒಂದು ಹಾಕಿರಲಿಲ್ಲ, ಏಕೆಂದರೆ ಮಕ್ಕಳುಗಳೆಲ್ಲ ಸ್ಪ್ರೆಡ್ ಮಾಡ್ಕೊಬಿಡ್ತಾಳೆ ಅಂತ ಲಿಪ್ಸ್ಟಿಕ್ ಒಂದು ಹಾಕಿರಲಿಲ್ಲ. ಅದನ್ನ ಲಾಸ್ಟಲ್ಲಿ ಪ್ರೋಗ್ರಾಮ್ ಶುರು ಆಗೋ ಟೈಮಲ್ಲಿ ಹಾಕ್ತೀವಿ ಅಂತ ಹೇಳಿದರು. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲ ಮಕ್ಕಳುಗಳು. ಆಮೇಲೆ ಹೇರ್ಗೆ ಫ್ಲವರ್ಸ್ ಮಾಡಿಸಿದ್ರಲ್ಲ, ಅದು ಆರೆಂಜ್ ಮತ್ತು ವೈಟ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೇರ್ ಸ್ಟೈಲು. ನನ್ನ ಮಗಳು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ನಂಗೆ ತುಂಬ ಇಷ್ಟ ಆಯಿತು. ಅಲ್ಲೇ ಟೈಮು 4:30 ಆಗೋಯಿತು. ಆಮೇಲೆ ನಾನು ನನ್ನ ಚಿಕ್ಕ ಮಗಳು ಮನೆಗೆ ಬಂದ್ವಿ ರೆಡಿ ಆಗೋಣ ಅಂತ. ಏಕೆಂದರೆ ಅಲ್ಲಿ 4 o'clock ಅಂತ ಹೇಳಿದ್ರು. ಬಟ್ ಪ್ರೋಗ್ರಾಮ್ ಶುರುವಾಗೋದೇನೆ 5 ಗಂಟೆ ಮೇಲೆ ಅಂತೇಳಿ ನಾನು ನನ್ನ ಚಿಕ್ಕ ಮಗಳು ಮನೆಗೆ ಬಂದ್ವಿ, ರೆಡಿ ಆದ್ವಿ. ಹಾಗೆ ಒಂದು ಸ್ಮಾಲ್ ವೀಡಿಯೋ ಮಾಡ್ಕೊಂಡ್ವಿ ನಾನು ನನ್ನ ಮಗಳು ಕೂಡ. ನನ್ನ ಮಗಳು ಫುಲ್ ಖುಷಿ ಆಗೋದು. ಅವಳಿಗೆ ನನ್ನ ಜೊತೆ ವೀಡಿಯೋ, ಫೋಟೋ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಡ್ಯಾನ್ಸ್ ಟೀಚರ್ ಇದ್ದಾರಲ್ಲ, ಅವ್ರ ಟೀಚರ್ಗೂ ಕೂಡ ಅಲ್ಲಿ ಸನ್ಮಾನ ನಡೀತಿತ್ತು. ನಂತರ ಅಲ್ಲಿ ಸನ್ಮಾನ ಎಲ್ಲ ಮುಗಿದ್ಮೇಲೆ ಪ್ರೋಗ್ರಾಮ್ ಶುರುವಾಯಿತು. ನನ್ನ ಮಗಳದೇ ಫಸ್ಟು ಡ್ಯಾನ್ಸು. ಸೊ ನಾನು ಅದನ್ನ ಹಾಕಿದ್ದೀನಿ. ಅಲ್ಲಿ ಮಿಡಲಲ್ಲಿ ನಿಂತಿರೋಳೆ ನನ್ನ ಮಗಳು. ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು. ಇದು ನನ್ನ ಫಸ್ಟ್ ವೀಡಿಯೋ. ಹೇಗೆ ವೀಡಿಯೋ ಮಾಡಿದ್ದೀನಿ, ಹೇಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಮಗಳದು ಡ್ಯಾನ್ಸ್ ವೀಡಿಯೋನ ನೋಡಿ ಹೇಗೆ ಮಾಡಿದ್ದಾಳೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.